ನಮಸ್ಕಾರ ರೀ ದೊಡ್ಡ ಮಂದಿ. ನಾವು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಸಬ್ಸಿ ಪಲ್ಯ ಮಾಡತ್ತೀವಿ. ಪಲ್ಯ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಬರೀ ತೋರಿಸ್ತೀನಿ ಏನೇನು ಬೇಕಾ. ಮುಕ್ನಿ ಬ್ಯಾಳಿ, ಇದು ಸಬ್ಸಿ ಪಲ್ಯ, ಹಸಿ ಮೆಣಸಿನ್ಕಾಯಿ ಕುಟ್ಟಿಟ್ಟಿದ್ರಿ, ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ರೀ. ಈಗ ನೋಡೋಣ. ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಒಳಗೆ ಎಣ್ಣೆ ಹಾಕೋತೀನಿ ನೋಡ್ರಿ. ಎಣ್ಣೆ ಹಾಕೊಂಡಿನಿ. ಹಿಂಗೆ ಮಾಡಿ ಹಿಂಗೆ ಒಗ್ಯಾಕೆ ಹೋಗ್ಬೇಡ್ರಿ. ಎಣ್ಣೆ ನಮಗೆ ಸಿಡೀತದು. ನಾವು ಮಾಡ್ದಂಗೆ ಅಪ್ಪಿ ತಪ್ಪಿ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಎಣ್ಣೆ ನನಗೆ ಹೊಳ್ಳಿ ಸಿಡೀತು. ಈಗ ಇದು ಹುರ್ಕೊಂಡೆ ರೀ, ಫ್ರೈ ಮಾಡ್ಕೊಂಡೆ ರೀ. ಈಗ ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಹಾಕೋತೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ತೀನಿ. ಒಂದಾಗೆ ಹಸಿ ವಾಶ್ ಹೋಗೋ ಮಟ್ಟ ಫ್ರೈ ಮಾಡ್ಬೇಕ್ರಿ ಬೆಳ್ಳುಳ್ಳಿ. ಭಾಳ ಸಿಂಪಲ್ ರೆಸಿಪಿ ರೀ ನಮ್ಮ ಉತ್ತರ ಕರ್ನಾಟಕದು. ಈಗ ಮಣ್ಗಂಡು ಫ್ರೈ ಆಯ್ತು, ಹಸಿ ವಾಶ್ ಎಲ್ಲ ಹೋಯ್ತು. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ. ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಈಗ ಸಬ್ಬಸಿಗೆ ಹಾಕೋತೀನಿ. ಮಣ್ಗಂಡು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಾಗ. ಈಗ ಸ್ವಲ್ಪ ಉಪ್ಪು ಹಾಕೋತೀನಿ. ಉಪ್ಪು ಹಾಕೊಂಡೀಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಈಗ ಪಲ್ಯನೂ ಎಲ್ಲ ಮಣ್ಗಂಡು ಕರಿತು, ಫ್ರೈ ಆಯಿತು. ಬ್ಯಾಳಿ ಹಾಕೋತೀನಿ. ಬ್ಯಾಳಿ ಹಾಕೊಂಡ್ರೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಫೈನಲಿ ನಮ್ಮ ಸಬ್ಬಸ್ಗಿ ಪಲ್ಯ ರೆಡಿ ಆಗೈತಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಆ್ಯಂಡ್ ಟೇಸ್ಟಿ ಐತಿ. ನೀವು ಮನ್ಯಾಗ ಒಬ್ಬರೇ ಇದ್ರಂದ್ರೆ, ಅಡುಗೆ ಮಾಡೋಕೆ ಬೇಸರ ಆಗಿತ್ತಂದ್ರೆ ಇದು ಸಿಂಪಲ್ ರೆಸಿಪಿ ಮಾಡ್ಕೊಂಡು ತಿನ್ಬೋದು.